ನಮಸ್ತೆ ಎವ್ರಿವನ್. ಇವತ್ತು ನಾನು ಹೇಳ್ತಾ ಇರುವಂಥ ವಿಷಯ ಏನಂದರೆ, ಒಂದು ರಿಜಿಸ್ಟ್ರೇಷನ್, ಒಂದು ಪ್ಲಾಟಿಂದು ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಮೇಲೆ ಅದರದ್ದು ಟ್ಯಾಕ್ಸ್ ಪೇಮೆಂಟ್ ಯಾವ ಥರ ಮಾಡ್ಬೋದು ಅಂಥೇಳಿ. ಫಸ್ಟ್ ಮಾಡಬೇಕಾದ್ರೆ ಟ್ಯಾಕ್ಸ್ ಪೇಮೆಂಟ್ ಕಂಪ್ಲೀಟ್ ಮಾಡಿಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತೀರ. ನೆಕ್ಸ್ಟ್ ಇಯರಿಂದ ಟ್ಯಾಕ್ಸ್ ಪೇಮೆಂಟ್ ಯಾವ ಥರ ಮಾಡ್ಬೋದು ಅಂಥೇಳಿ ಸಿಂಪಲ್ಲಾಗಿ ಫೋನ್ಪೇ ಮುಖಾಂತರ ಅಥವಾ ಜಿ ಪೇ ಮುಖಾಂತರ ಯಾವ ಥರ ಮಾಡ್ಬೋದು ಅನ್ನೋದನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೀನಿ. ನಾನಿವತ್ತು ತೋರಿಸ್ಕೊಡ್ತಾ ಇರೋದು, ನಿಮ್ಮ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಆದಮೇಲೆ 1 ಇಯರ್ ಆದಮೇಲೆ ನೀವು ಟ್ಯಾಕ್ಸ್ ಪೇಮೆಂಟ್ ಮಾಡೋದಾದರೆ, ಆ ಪ್ರಾಪರ್ಟಿ ಸಿಟಿ ಲಿಮಿಟಲ್ಲಿ ಬರುವಂಥದ್ದಾದರೆ, ಹೂಡಾಗಿರ್ಬೋದು ಅಥವಾ ಬೂಡಾಗಿರ್ಬೋದು, ಆ ಥರ ಸಿಟಿ ಲಿಮಿಟಲ್ಲಿ ಬರುವಂಥ ಪ್ರಾಪರ್ಟಿನ ನೀವು ಫೋನ್ಪೇ ಮುಖಾಂತರ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸ್ ಅಪ್ಡೇಟೆಡ್ ಆಗಿ ಹೇಗೆ ಇಟ್ಕೋಬೋದು ಅಂಥೇಳಿ ತುಂಬ ಸಿಂಪಲ್ಲಾಗಿದೆ. ನೀವು ಫೋನ್ಪೇ ಓಪನ್ ಮಾಡಿ, ಅದರಲ್ಲಿ ರೀಚಾರ್ಜ್ ಆ್ಯಂಡ್ ಬಿಲ್ಸ್ ಅಂತ ಇರುತ್ತೆ. ದೆನ್ ಇಲ್ಲಿ ಕೆಳಗಡೆ ರೈಟ್ ಸೈಡಲ್ಲಿ ಮೋರ್ ಅಂತ ಇರುತ್ತೆ. ಕ್ಲಿಕ್ ಆನ್ ದ್ಯಾಟ್ ಮೋರ್. ಇಲ್ಲಿ ನಿಮಗೆ ಟೆಲಿಕಾಮ್ ಆ್ಯಂಡ್ ರೀಚಾರ್ಜಸ್, ಯುಟಿಲಿಟೀಸ್, ವೆಹಿಕಲ್ ಪೇಮೆಂಟ್, ನೆಕ್ಸ್ಟ್ ಬರೋದಿಲ್ಲಿ ಹೌಸಿಂಗ್ ಆ್ಯಂಡ್ ಸೊಸೈಟಿ. ಈ ಹೌಸಿಂಗ್ ಆ್ಯಂಡ್ ಸೊಸೈಟಿಯಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಅಂತ ಇದೆ. ಕ್ಲಿಕ್ ಆನ್ ದ್ಯಾಟ್. ಇಲ್ಲಿ ನಿಮಗೆ RDPR ಅಂತ ಟೈಪ್ ಮಾಡಬೇಕು, ಯಾಕಂದರೆ ಸಿಟಿ ಲಿಮಿಟಲ್ಲಿ ಇರೋದ್ರಿಂದ. RDPR ಅವಾಗ ನಿಮ್ಗೆ ಇಲ್ಲಿ ಸಿಗೋದು RDPR ಕರ್ನಾಟಕ ಬಾಪೂಜಿ ಸೇವಾ ಕೇಂದ್ರ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮದು ಪ್ರಾಪರ್ಟಿಗೆ 18 ಡಿಜಿಟ್ಸದು ಒಂದು ಪ್ರಾಪರ್ಟಿ ನಂಬರ್ ಇರುತ್ತೆ. ಆ ಪ್ರಾಪರ್ಟಿ ನಂಬರ್ನ ನೀವು ಇಲ್ಲಿ ಟೈಪ್ ಮಾಡಿದಾಗ ದೆನ್ ಗಿವ್ ಅ ಕನ್ಫರ್ಮ್. ನಿಮಗೆ ಎಷ್ಟು ಡ್ಯೂ ಇದೆ ಆ ಪ್ರಾಪರ್ಟಿ ಮೇಲೆ ಅದನ್ನು ಆ ಅಮೌಂಟ್ ತೋರಿಸುತ್ತೆ. ಆ ಅಮೌಂಟ್ ಪ್ರಕಾರ ನೀವು ಇದನ್ನು ಇಲ್ಲಿ ಫೋನ್ಪೇ ಮಾಡಿ ನಿಮ್ಮ ಪ್ರಾಪರ್ಟಿ ಟ್ಯಾಕ್ಸನ್ನು ಅಪ್ಡೇಟೆಡ್ ಆಗಿ ಇಟ್ಕೋಬೋದು. ಥ್ಯಾಂಕ್ ಯು.